Hello everyone, welcome back to the online class. So in the previous class we were discussing the chapter equilibrium, isn't it? And the types of equilibrium. So what do you mean by equilibrium? It is a condition of a system or a state of a system where the rates of two opposing processes balance each other. Types of equilibrium, there are mainly three types, right? Physical equilibrium, next is a chemical equilibrium and ionic equilibrium. So we discussed physical equilibrium. Under that, once again there are three types: solid to liquid equilibrium, next liquid to vapor or a gas equilibrium, and the last one is solid to vapor equilibrium. So today we will discuss the second type of physical equilibrium, that is, so under physical equilibrium we have three types, isn't it? One is solid to liquid equilibrium, next is liquid to vapor or gas equilibrium. The third type is solid to vapor equilibrium. ಓಕೆ, ಸೊ ಇಕ್ವಿಲಿಬ್ರಿಯಮ್ ಅಂತ ಹೇಳಿದ್ರೆ ಏನು ಅಂತ ನೋಡಿ ಆಗಿದೆ. ಸೊ ಅದರಲ್ಲಿ ಫಿಸಿಕಲ್ ಇಕ್ವಿಲಿಬ್ರಿಯಮ್ ಅಂತ ಹೇಳಿದ್ರೆ ಏನು? ಫಿಸಿಕಲ್ ಇಕ್ವಿಲಿಬ್ರಿಯಮ್ ಮೀನ್ಸ್ ಹಿಯರ್ there is a transformation from one physical state to another physical state. ಹೌದಾ? ಸೊ ಸಾಲಿಡ್ ಇಂದ ಲಿಕ್ವಿಡ್ ಸ್ಟೇಟ್ಗೆ ಟ್ರಾನ್ಸ್ಫರ್ಮೇಷನ್ ಆಗುವಾಗ ಅಲ್ಲಿ ಇಕ್ವಿಲಿಬ್ರಿಯಮ್ ಹೇಗೆ ಎಸ್ಟಾಬ್ಲಿಷ್ ಆಗ್ತದೆ. ಸೊ ಲಾಸ್ಟ್ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡಿದ್ದೇವೆ ಸಾಲಿಡ್ ಟು ಲಿಕ್ವಿಡ್ ಇಕ್ವಿಲಿಬ್ರಿಯಮ್, ಹೌದಾ? ಸೊ ಅಟ್ ದಟ್ ಕಂಡೀಷನ್ ವಿ ಕ್ಯಾನ್ ಡಿಫೈನ್ ನಾರ್ಮಲ್ ಮೆಲ್ಟಿಂಗ್ ಪಾಯಿಂಟ್ ಅಂದ್ರೇನು, ನಾರ್ಮಲ್ ಫ್ರೀಸಿಂಗ್ ಪಾಯಿಂಟ್ ಅಂದ್ರೇನು ಡಿಸ್ಕಸ್ ಮಾಡಿ ಆಗಿದೆ, ಹೌದಾ? ಸೊ ವಾಟ್ ಇಸ್ ಮೆಲ್ಟಿಂಗ್ ಪಾಯಿಂಟ್ ಆರ್ ಅ ನಾರ್ಮಲ್ ಮೆಲ್ಟಿಂಗ್ ಪಾಯಿಂಟ್? ನಾರ್ಮಲ್ ಮೆಲ್ಟಿಂಗ್ ಪಾಯಿಂಟ್ ಅಂದ್ರೇನು? ದ ಟೆಂಪರೇಚರ್ ಅಟ್ ವಿಚ್ solid and liquid forms of the substance, pure substance, coexist in a equilibrium. ಹೌದಾ? ಮೆಲ್ಟ್ ಆಗೋದಂತ ಹೇಳಿದ್ರೆ ಸಾಲಿಡ್ ಜಸ್ಟ್ ಲಿಕ್ವಿಡ್ ಸ್ಟೇಟಿಗೆ ಕನ್ವರ್ಟ್ ಆಗುವ ಆ ಪರ್ಟಿಕ್ಯುಲರ್ ಟೆಂಪರೇಚರ್ ಏನು ಉಂಟಾ ಅದನ್ನು ಮೆಲ್ಟಿಂಗ್ ಪಾಯಿಂಟ್ ಹೇಳೋದು. ನಾರ್ಮಲ್ ಮೆಲ್ಟಿಂಗ್ ಪಾಯಿಂಟ್ ಡಿಫೈನ್ ಮಾಡಬೇಕಾದ್ರೆ ಏನಾಗಿರಬೇಕು? ಆ ಸಬ್ಸ್ಟೆನ್ಸ್ ಘನ ಮತ್ತು ದ್ರವ ಸ್ಥಿತಿಯಲ್ಲಿ ಇರುವಾಗ ಅವುಗಳ ಮಿಡಲಲ್ಲಿ ಇಕ್ವಿಲಿಬ್ರಿಯಮ್ ಎಸ್ಟಾಬ್ಲಿಷ್ ಆಗಿರಬೇಕು, ಹೌದಾ? ಸೊ ಇಕ್ವಿಲಿಬ್ರಿಯಮ್ ಅಂತ ಹೇಳಿದ್ರೆ ಅದು ಒಂದು ಏನು ಸ್ಥಿತಿ, ಅಲ್ಲಿ ಆ ಸ್ಥಿತಿಯಲ್ಲಿ ಎರಡು ಅಪೋಸಿಟ್ ವಿರುದ್ಧ ಕ್ರಿಯೆಗಳು ಏನಾಗಬೇಕು, ಅವುಗಳ ರೇಟ್ ಪ್ರಮಾಣ ಒಂದೇ ರೀತಿಯಾಗಿರುತ್ತದೆ. ದಟ್ ಈಸ್ ಇಕ್ವಿಲಿಬ್ರಿಯಮ್, ಹೌದಾ? ಸೊ ಸಾಲಿಡ್ ಟು ಲಿಕ್ವಿಡ್ ಇಕ್ವಿಲಿಬ್ರಿಯಮ್ ಎಕ್ಸ್ಪ್ಲೇನ್ ಮಾಡಿದಾನೆ. ಸೊ ನಾವು in this class let us consider liquid to vapor equilibrium. Okay, liquid to vapor. So now let us consider, or I'll take one transparent box here which is made up of glass. ನಾನೇನು ತಗೊಳ್ತಾನೆ ಅಂತ ಹೇಳಿದ್ರೆ ಒಂದು ಟ್ರಾನ್ಸ್ಪರೆಂಟ್ ಗ್ಲಾಸ್ ವೆಸಲ್ ತಗೊಳ್ತಾನೆ, ಗ್ಲಾಸ್ ವೆಸಲ್, ಆ್ಯಂಡ್ ಇಟ್ ಇಸ್ ಫಿಟ್ಟೆಡ್ ವಿತ್ a U-tube like this, U-shaped glass tube. Inside the tube mercury is present. Mercury, which is a liquid metal, like this. This is mercury, Hg. This is transparent glass box.
ಓಕೆ, ನಾನೇನು ತೊಗೊಂಡಿದ್ದೇನೆ, ಒಂದು ಟ್ರಾನ್ಸ್ಪರೆಂಟ್ ಗ್ಲಾಸ್ ಬಾಕ್ಸ್ ತಗೊಂಡು ಅದಕ್ಕೆ ಈ ಯು ಶೇಪಲ್ಲಿರುವಂಥ ಒಂದು ವೆಸಲನ್ನು ಕನೆಕ್ಟ್ ಮಾಡಿ ಅದರೊಳಗೆ ಏನು ಫಿಲ್ ಮಾಡಿದ್ದೇವೆ, ಮರ್ಕ್ಯುರಿ ಉಂಟು, ಮರ್ಕ್ಯುರಿ ಪಾದರಸ. ಈಗ ಎಕ್ಸ್ಪೆರಿಮೆಂಟ್ ಶುರು ಮಾಡುವ ಮೊದಲು ಏನು ಮಾಡಬೇಕಂತ ಹೇಳಿದ್ರೆ, ಅನ್ಹೈಡ್ರಸ್ ಕ್ಯಾಲ್ಶಿಯಂ ಕ್ಲೋರೈಡ್ ಅನ್ನುವಂಥದ್ದು, ದಟ್ ಈಸ್ ಡ್ರೈಯಿಂಗ್ ಏಜೆಂಟ್. ಓಕೆ, ನಾನು ಈ ಬಾಕ್ಸ್ನ ಒಳಗೆ ಒಂದು ಅನ್ಹೈಡ್ರಸ್ ಕ್ಯಾಲ್ಶಿಯಂ ಕ್ಲೋರೈಡ್ ವಿಚ್ ಇಸ್ ಅ ಡ್ರೈಯಿಂಗ್ ಏಜೆಂಟ್, ಅದನ್ನು ಡ್ರೈಯಿಂಗ್ ಏಜೆಂಟ್ ಅಂತ ಕರೀತೇವೆ. ಇದರೊಳಗೆ ಆ ಬಾಕ್ಸಿನೊಳಗೆ ನಾನೇನು ತಗೊಳ್ಬೇಕು, ಅನ್ಹೈಡ್ರಸ್ ಕ್ಯಾಲ್ಶಿಯಂ ಕ್ಲೋರೈಡನ್ನು ಹಾಕ್ತಾನೆ. ಯಾಕೆ ಅಂತ ಹೇಳಿದರೆ, ಒಂದು ವೇಳೆ ಆ ಬಾಕ್ಸಲ್ಲಿ ಮಾಯಿಶ್ಚರ್ ಇದ್ದರೆ, ತೇವಾಂಶ ಇದ್ದರೆ ಅದನ್ನೆಲ್ಲ ಇದೇನು ಮಾಡ್ತದೆ, ಅಬ್ಸಾರ್ಬ್ ಮಾಡ್ಕೊಳ್ತದೆ. ಸೊ ಹೆನ್ಸ್ ದ ನೇಮ್ ಡ್ರೈಯಿಂಗ್ ಏಜೆಂಟ್. ಸೊ ಇಟ್ ವಿಲ್ ಅಬ್ಸಾರ್ಬ್ ದ ಮಾಯಿಶ್ಚರ್ ವಿಚ್ ಇಸ್ ಪ್ರೆಸೆಂಟ್ ಇನ್ಸೈಡ್ ದ ಟ್ರಾನ್ಸ್ಪರೆಂಟ್ ಗ್ಲಾಸ್ ಬಾಕ್ಸ್. ಆದಮೇಲೆ ನೆಕ್ಸ್ಟ್ ಏನು ಮಾಡಬೇಕಂತ ಹೇಳಿದ್ರೆ, ಅನ್ಹೈಡ್ರಸ್ ಕ್ಯಾಲ್ಶಿಯಂ ಕ್ಲೋರೈಡ್ ಹಾಕಿ ಮತ್ತೆ ರಿಮೂವ್ ಮಾಡಬೇಕು. ಇಮಿಡಿಯೇಟ್ಲಿ ವಿ ಹ್ಯಾವ್ ಟು ಪ್ಲೇಸ್ ಒನ್ ಗ್ಲಾಸ್ ಪ್ಲೇಟ್. ಇದನ್ನು ವಾಚ್ ಗ್ಲಾಸ್ ಅಂತ ಹೇಳ್ತೇವೆ ನಾವು, ವಾಚ್ ಗ್ಲಾಸ್. ಓಕೆ, ವಾಚ್ ಗ್ಲಾಸ್, ಒಂದು ಗ್ಲಾಸ್ ತಟ್ಟೆ. ಇದನ್ನು ತಗೊಂಡು ಇದರ ಒಳಗಡೆ ವಾಟರ್ ಸ್ಯಾಂಪಲ್ ತಗೊಳ್ಬೇಕು, ನೀರು, H2O. ಏನು ಮಾಡಿದ್ದಾನೆ, ಟ್ರಾನ್ಸ್ಪರೆಂಟ್ ಗ್ಲಾಸ್ ಬಾಕ್ಸ್, ಅದರೊಳಗಡೆ ಇನ್ನೊಂದು ಗ್ಲಾಸ್ ಪ್ಲೇಟ್ ಅಥವಾ ವಾಚ್ ಗ್ಲಾಸ್. ಆ ವಾಚ್ ಗ್ಲಾಸಲ್ಲಿ ಲಿಟಲ್ ಅಮೌಂಟ್ ಆಫ್ ವಾಟರ್ ಡ್ರಾಪ್ಲೆಟ್ಸ್ ಇಲ್ಲಿ ತಗೊಳ್ಬೇಕು. ಓಕೆ, ಈಗ ಅದಾದಮೇಲೆ ಏನಾಗ್ತದೆ ಅಂತ ಹೇಳಿದ್ರೆ, ಆಫ್ಟರ್ ಸಮ್ ಟೈಮ್ಸ್ ಇಲ್ಲಿ ಮರ್ಕ್ಯುರಿ ಲೆವೆಲ್ ಮೇಲ್ಗಡೆ ಹೋಗಲಿಕ್ಕೆ ಶುರುವಾಗ್ತದೆ. ಈ ಯೂಟ್ಯೂಬಲ್ಲಿರುವಂಥ ಮರ್ಕ್ಯುರಿಯ ಲೆವೆಲ್ ಏನಾಗ್ತದೆ, ಅದು ಮೇಲ್ಗಡೆ ಹೋಗ್ತದೆ, ಇಟ್ ಗೋಸ್ ಅಪ್. ದಿಸ್ ಇಸ್ ಬಿಕಾಸ್ ಆಫ್ ದ ಇನ್ಕ್ರೀಸ್ಡ್ ಪ್ರೆಷರ್ ಇನ್ಸೈಡ್ ದ ಟ್ರಾನ್ಸ್ಪರೆಂಟ್ ಬಾಕ್ಸ್. ಯಾಕೆ ಮರ್ಕ್ಯುರಿ ಲೆವೆಲ್ ಮೇಲೆ ಇತ್ತು ಅಂತ ಹೇಳಿದರೆ, ಇಲ್ಲಿ ನಾವು ತಗೊಂಡದ್ದು ವಾಟರ್, ಅದೇನಾಗ್ತದೆ, ವಾಟರ್ ಇವಾಪರೇಟ್ ಆಗಲಿಕ್ಕೆ ಶುರುವಾಗ್ತದೆ, ಇವಾಪರೇಷನ್ ಶುರುವಾಗ್ತದೆ ಇಲ್ಲಿ. ಸೊ ಇವಾಪರೇಷನ್ ಪ್ರೋಸೆಸ್ ಆಗ್ತದೆ, ಇವಾಪರೇಷನ್. ಸೊ ವಾಟರ್ ಡ್ರಾಪ್ಲೆಟ್ಸ್ ಎಲ್ಲ ಏನು ಬಂತು, ಲಿಕ್ವಿಡ್ ಸ್ಟೇಟಲ್ಲಿ ಇದ್ದದ್ದು ಅವುಗಳು ಗ್ಯಾಷಿಯಸ್ ಸ್ಟೇಟಿಗೆ ಹೋಯಿತು, ಹೌದಾ. ಸೊ ಇಲ್ಲೆಲ್ಲ ಈ ಬಾಕ್ಸಿನ ಒಳಗಿನ ಭಾಗದಲ್ಲಿ ಏನಾಗ್ತದೆ, ಡ್ರಾಪ್ಲೆಟ್ಸ್, ತೇವಾಂಶ ಕಲೆಕ್ಟ್ ಆಗ್ತದೆ, ಆವಿ, ನೀರಾವಿ ಅಂತ ಹೇಳ್ತೀರಲ್ಲ. ಸೊ ಅವುಗಳಿಂದಾಗಿ ಈ ಪಾರ್ಟಿಕಲ್ಸ್ ಏನು ಮಾಡ್ತದೆ ಅಂತ ಹೇಳಿದ್ರೆ, ಇಟ್ ವಿಲ್ ಕೊಲಾಯ್ಡ್ ಅಥವಾ ಇಟ್ ವಿಲ್ ಸ್ಟ್ರೈಕ್ ದ ಸರ್ಫೇಸ್ ಆಫ್ ದ ಗ್ಲಾಸ್ ವೇಸಲ್. ಆ ಡ್ರಾಪ್ಲೆಟ್ಸ್ ಹಾಗೆ ಇರುವುದಿಲ್ಲ, ಅವುಗಳೇನು ಮಾಡ್ತದೆ ಅಂತ ಹೇಳಿದ್ರೆ ಗ್ಲಾಸ್ ಸರ್ಫೇಸಿಗೆ ಅಟ್ಯಾಕ್ ಮಾಡ್ತದೆ ಅಥವಾ ಕೊಲೈಡ್ ಆಗ್ತದೆ. ಸೊ ಕೊಲೈಡ್ ಆಗುವಾಗ ಅಲ್ಲಿ ಏನೋ ಫೋರ್ಸ್, ಬಲ ಎಕ್ಸಿಸ್ಟ್ ಆಗ್ತದೆ. ಸೊ ಫೋರ್ಸ್ ಪರ್ ಏರಿಯಾ, ಎಷ್ಟು ಏರಿಯಾದಲ್ಲಿ ಆ ಫೋರ್ಸ್ ಆಕ್ಟ್ ಆಗ್ತಾ ಉಂಟಲ್ಲ, ದಟ್ ಈಸ್ ಕಾಲ್ಡ್ ಪ್ರೆಷರ್ ಅಂತ ಹೇಳೋದು. ಇಲ್ಲಿ ನಾವು ಇದನ್ನು ವೇಪರ್ ಪ್ರೆಷರ್ ಅಂತ ಹೇಳ್ತೇವೆ. ಸೊ ವಾಟ್ ಈಸ್ ವೇಪರ್ ಪ್ರೆಷರ್? ಪ್ರೆಷರ್ ಅಂದ್ರೆ ಏನು? ಪ್ರೆಷರ್ ಅಂತ ಹೇಳಿದ್ರೆ ಫೋರ್ಸ್ ಪರ್ ಏರಿಯಾ, ಎಷ್ಟು ಫೋರ್ಸ್ ಇಲ್ಲಿ ಆ್ಯಕ್ಟ್ ಆಗ್ತಾ ಉಂಟು. ಯಾವುದು ಫೋರ್ಸ್ ಆ್ಯಕ್ಟಿಂಗ್ ಮಾಡೋದು ಯಾವುದು? ಇಲ್ಲಿ ವಾಟರ್ ಡ್ರಾಪ್ಲೆಟ್ಸ್, ಗೇಷಿಯಸ್ ಸ್ಟೇಟಲ್ಲಿರುವಂತಹ ವಾಟರ್ ಡ್ರಾಪ್ಲೆಟ್ಸ್ ಏನು ಉಂಟಾ ಅವುಗಳೆಲ್ಲ ಕೊಲೈಡ್ ಆಗಲಿಕ್ಕೆ ಶುರುವಾಗ್ತದೆ ಗ್ಲಾಸ್ ಕಂಟೈನರಿಗೆ. ಸೊ ದೇ ಎಕ್ಸರ್ಟ್ ಅ ಫೋರ್ಸ್, ನಥಿಂಗ್ ಬಟ್ ಪ್ರೆಷರ್. ಸೊ ಇಲ್ಲಿ ವೇಪರ್ ಪ್ರೆಷರ್ ಯಾಕೆ ಹೇಳೋದು ಅಂತ ಹೇಳಿದ್ರೆ, ಬಿಕಾಸ್ ಆಫ್ ದ ಪ್ರೆಷರ್ ಎಕ್ಸರ್ಟೆಡ್ ಬಿಕಾಸ್ ಆಫ್ ದ ವೇಪರ್ಸ್ ಆಫ್ ದ ವಾಟರ್ ಡ್ರಾಪ್ಲೆಟ್ಸ್, ಹೌದಾ. ಸೊ ಇಲ್ಲಿ ಬಾಕ್ಸ್ನ ಒಳಗಡೆ ಪ್ರೆಷರ್ ಕ್ರಿಯೇಟ್ ಆಯಿತು. ಆ ಪ್ರೆಷರಿಂದಾಗಿ ಈ ಮರ್ಕ್ಯುರಿ ಲೆವೆಲ್ ಮೇಲೆ ಹೋಯಿತು. ಓಕೆ, ಇನ್ನು ಸ್ವಲ್ಪ ಹೊತ್ತಾದಮೇಲೆ ಮರ್ಕ್ಯುರಿ ಲೆವೆಲ್ ಕೆಳಗೆ ಬರ್ತದೆ. ಈ ಎಕ್ಸ್ಪೆರಿಮೆಂಟನ್ನು ಮಾಡಿ ನೋಡಿದರೆ ಗೊತ್ತಾಗ್ತದೆ ನಿಮಗೆ. ಸೊ ಈ ಮರ್ಕ್ಯುರಿ ಲೆವೆಲ್ ಮತ್ತೆ ಕೆಳಗೆ ಬಂತು. ಯಾಕೆ ಕೆಳಗಡೆ ಬರ್ತದೆ ಅಂತ ಹೇಳಿದ್ರೆ, ಇಲ್ಲಿ ಇವಾಪರೇಷನ್ ಆಗಿ, ವೇಪರೈಸೇಷನ್ ಪ್ರೋಸೆಸ್ ಆಗಿ ಅಲ್ಲೇನು ವಾಟರ್ ಡ್ರಾಪ್ಲೆಟ್ಸ್ ಕಲೆಕ್ಟ್ ಆಯ್ತಲ್ಲ ಅವುಗಳು ಕಂಡೆನ್ಸ್ ಆಗಲಿಕ್ಕೆ ಶುರುವಾಗ್ತದೆ. ವಾಟ್ ಇಸ್ ಕಂಡೆನ್ಸೇಷನ್? ಘನೀಕರಣ ಅಂದ್ರೇನು? ಗೇಷಿಯಸ್ ಸ್ಟೇಟಲ್ಲಿದ್ದದ್ದು ಮತ್ತೆ ಲಿಕ್ವಿಡ್ ಸ್ಟೇಟಿಗೆ ಬರುವಂಥದ್ದು. ಕೂಲಾಗಿ ಆ ಪಾರ್ಟಿಕಲ್ಸ್ ಏನಾಗ್ತದೆ, ಎಗೇನ್ ಲಿಕ್ವಿಡ್ ಸ್ಟೇಟಿಗೆ ಬರ್ತದೆ. ಸೊ ಆ್ಯಸ್ ಎ ರಿಸಲ್ಟ್ ಇಲ್ಲಿ ಪ್ರೆಷರ್ ಕಮ್ಮಿ ಆಯಿತು. ಸೊ ಪ್ರೆಷರ್ ಕಮ್ಮಿ ಆದ ಕೂಡಲೇ ಮರ್ಕ್ಯುರಿ ಲೆವೆಲ್ ಆಟೋಮೆಟಿಕ್ಕಾಗಿ ಕೆಳಗೆ ಬರಲೇಬೇಕು, ಸರಿಯಾ. ಸೊ ಯಾವುದೋ ಒಂದು ಇನ್ಸ್ಟೆಂಟಲ್ಲಿ, ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಈ ಮರ್ಕ್ಯುರಿ ಲೆವೆಲ್ ಕಾನ್ಸ್ಟೆಂಟಾಗಿ ನಿಲ್ತದೆ. ಅರ್ಥ ಆಯ್ತಾ? ಸ್ಟಾರ್ಟಿಂಗಲ್ಲಿ ಏನಾಯಿತು, ವೇಪರೈಸೇಷನ್ ಆಗುವಾಗ ಬಾಕ್ಸಿನ ಒಳಗಡೆ ಪ್ರೆಷರ್ ಜಾಸ್ತಿ ಆಯಿತು. ಸೊ ಆ್ಯಸ್ ಎ ರಿಸಲ್ಟ್ ಮರ್ಕ್ಯುರಿ ಲೆವೆಲ್ ಇನ್ಕ್ರೀಸಸ್, ದೆನ್ ಇಟ್ ಬಿಕಮ್ಸ್ ಡಿಕ್ರೀಸಸ್ ಬಿಕಾಸ್ ಆಫ್ ದ
ಡಿಕ್ರೀಸ್ ಇನ್ ದ ಪ್ರೆಷರ್ ಇನ್ಸೈಡ್ ದ ಗ್ಲಾಸ್ ಬಾಕ್ಸ್. ಯಾಕೆ ಡಿಕ್ರೀಸ್ ಆಯಿತು ಪ್ರೆಷರ್ ಇಲ್ಲಿ? ಯಾಕಂತ ಹೇಳಿದ್ರೆ ಆ ವಾಟರ್ ಡ್ರಾಪ್ಲೆಟ್ಸ್ ಕಂಡೆನ್ಸ್ ಆಯಿತು, ಕಂಡೆನ್ಸೇಷನ್ ಆಯಿತು. ಒನ್ ಮೋರ್ ಪ್ರೋಸೆಸ್ ಹಿಯರ್, ಕಂಡೆನ್ಸೇಷನ್. ಮತ್ತೆ ಮರ್ಕ್ಯುರಿ ಲೆವೆಲ್ ಕೆಳಗೆ ಬಂತು ಪ್ರೆಷರ್ ಕಮ್ಮಿ ಆದ ಕಾರಣ. ಬಟ್ ಯಾವುದೋ ಒಂದು ಸ್ಟೇಜಲ್ಲಿ ಅಟ್ ಒನ್ ಪರ್ಟಿಕ್ಯುಲರ್ ಸ್ಟೇಟ್ ಆರ್ ಕಂಡೀಷನ್ the mercury level remains constant. That means here both the process condensation and evaporation or the rates of condensation and evaporation process becomes equal. ಯಾವಾಗ ವೇಪರೈಸೇಷನ್ ಮತ್ತು ಕಂಡೆನ್ಸೇಷನ್ ಪ್ರೋಸೆಸ್ಗಳು ಅದರ ವೆಲಾಸಿಟಿ ಇರ್ಬೋದು ಅಥವಾ ಎಕ್ಸ್ಟೆಂಟ್ ಒಂದೇ ಥರ ಆಯಿತಾ, ಆಗ ಮರ್ಕ್ಯುರಿ ಲೆವೆಲ್ ಕಾನ್ಸ್ಟೆಂಟ್ ಆಗಿ ನಿಂತಿತ್ತು. That means at that condition we can say that equilibrium is existed between the liquid and the vapor phase. So ನಾನು ಹೀಗೆ ಬರಿಬೋದಾ? H2O in the liquid state. ಹೌದಾ, ನಾನಿಲ್ಲಿ ವಾಟರ್ ಸ್ಯಾಂಪಲ್ ತಗೊಂಡದ್ದು. ಸೊ ಇನಿಷಿಯಲಿ ಇಟ್ ಇಸ್ ಇನ್ ಲಿಕ್ವಿಡ್ ಸ್ಟೇಟ್ is in equilibrium. Equilibrium symbol always represented by double headed arrow mark. So water which is in a liquid state is in equilibrium with H2O in gaseous state. So ಯಾವಾಗ ಇದು equilibrium ಎಕ್ಸಿಸ್ಟ್ ಆದ್ದು? ಯಾವುದರ ಮಿಡ್ಲಲ್ಲಿ? ಲಿಕ್ವಿಡ್ ಮತ್ತು ಗೇಷಿಯಸ್ ಸ್ಟೇಟಲ್ಲಿರುವಂಥ H2O ಮಿಡ್ಲಲ್ಲಿ ಇಕ್ವಿಲಿಬ್ರಿಯಮ್ ಎಸ್ಟಾಬ್ಲಿಷ್ ಆಗುದಂತ ಹೇಳಿದರೆ ಅಲ್ಲಿ ಕಂಡೆನ್ಸೇಷನ್ ಅಂದರೆ ಏನು? ಗೇಷಿಯಸ್ ಸ್ಟೇಟಿಂದ ಲಿಕ್ವಿಡ್ ಸ್ಟೇಟಿಗೆ ಬರುವಂಥ ಪ್ರೋಸೆಸ್. ಆಮೇಲೆ ವೇಪರೈಸೇಷನ್ ಅವರ ಇವಾಪರೇಷನ್ ಅಂದರೆ ಲಿಕ್ವಿಡ್ ಸ್ಟೇಟಿಂದ ಗೇಷಿಯಸ್ ಸ್ಟೇಟಿಗೆ ಹೋಗುವಂಥ ಪ್ರೋಸೆಸ್. ಆ ಎರಡೂ ಪ್ರೋಸೆಸ್ಗಳು ಅಪೋಸಿಟ್ ಪ್ರೋಸೆಸ್. ದೇ ಬ್ಯಾಲೆನ್ಸ್ ಈಚ್ ಅದರ್ then there exists a equilibrium. ಓಕೆ, ಇಲ್ಲಿ ಟೆಂಪರೇಚರ್ ಮೇಂಟೈನ್ ಮಾಡಿರ್ತವೆ, ಎಷ್ಟು ಫಿಕ್ಸ್ಡ್ ಟೆಂಪರೇಚರಲ್ಲಿ ಮೇಂಟೈನ್ ಮಾಡಿ ಈ ಎಕ್ಸ್ಪೆರಿಮೆಂಟನ್ನು ಕ್ಯಾರಿ ಔಟ್ ಮಾಡಿದ್ದೇವೆ. ಸೊ ದಿಸ್ ಇಸ್ ಅಬೌಟ್ liquid to vapor equilibrium. Now in this stage I can define boiling point. Boiling point ಅಂದರೆ ಏನು? ಓಕೆ, ಬಾಯ್ಲಿಂಗ್ ಪಾಯಿಂಟ್. ಮೆಲ್ಟಿಂಗ್ ಪಾಯಿಂಟ್ ಅಂದ್ರೆ ಏನು? ಮೆಲ್ಟಿಂಗ್ ಪಾಯಿಂಟ್ ಅಂತ ಹೇಳಿದ್ರೆ ದ ಟೆಂಪರೇಚರ್ ಅಟ್ ವಿಚ್ ಸಾಲಿಡ್ ಸಬ್ಸ್ಟೆನ್ಸ್ ಇಟ್ಸ್ ಮೆಲ್ಟೆಡ್, ಅಥವಾ ದ ಟೆಂಪರೇಚರ್ ಅಟ್ ವಿಚ್ ಸಾಲಿಡ್ ಆ್ಯಂಡ್ ಲಿಕ್ವಿಡ್ ಫಾರ್ಮ್ಸ್ ಆಫ್ ಅ ಪ್ಯೂರ್ ಸಬ್ಸ್ಟೆನ್ಸ್ ಕೋ ಎಕ್ಸಿಸ್ಟ್ ಆಟ್ ಇಕ್ವಿಲಿಬ್ರಿಯಮ್. ಹೌದಾ? ಅಥವಾ ನಾರ್ಮಲ್ ಫ್ರೀಸಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ನೆನ್ಪಿಟ್ಕೊಳ್ಳಿ, ಮೆಲ್ಟಿಂಗ್ ಪಾಯಿಂಟಲ್ಲಿ ಸಾಲಿಡ್ ಮತ್ತು ಲಿಕ್ವಿಡ್ ಸ್ಟೇಟ್ಗಳು ಇಕ್ವಿಲಿಬ್ರಿಯಮಲ್ಲಿ ಇರ್ತದೆ. ಇಲ್ಲಿ ಬಾಯ್ಲಿಂಗ್ ಪಾಯಿಂಟ್ ಡಿಫೈನ್ ಮಾಡಬೇಕು. ಇಂಪಾರ್ಟೆಂಟ್ ಟರ್ಮ್ ಬಾಯ್ಲಿಂಗ್ ಪಾಯಿಂಟ್. ಸೊ ಬಾಯ್ಲಿಂಗ್ ಪಾಯಿಂಟ್, ಫಾರ್ ಎಕ್ಸಾಂಪಲ್ ಈಗ ನೀರು, ಹೌದಾ? ವಾಟರ್ ಇಟ್ ಸ್ಟಾರ್ಟ್ಸ್ ಬಾಯ್ಲಿಂಗ್ ಅಟ್ ಎಕ್ಸಾಕ್ಟ್ಲಿ 100 ಡಿಗ್ರಿ ಸೆಲ್ಸಿಯಸ್. ಹೌದಾ? 100 ಡಿಗ್ರಿ ಸೆಲ್ಸಿಯಸ್ಸಿಗೆ ಟೆಂಪರೇಚರ್ ಏನು ರೀಚ್ ಆಗುವಾಗ ನಮ್ಮ ನೀರು, ನಾವು ಬಿಸಿ ಮಾಡ್ತಿರುವಂಥ ನೀರು ಕುದಿಲಿಕ್ಕೆ ಶುರುವಾಗ್ತದೆ. ಹೌದಾ? ಸೊ ಬಾಯ್ಲಿಂಗ್ ಪಾಯಿಂಟ್ ಈಸ್ ದ ಟೆಂಪರೇಚರ್ ಆಟ್ ವಿಚ್ ವಾಟರ್ ಅಥವಾ ಎನಿ ಲಿಕ್ವಿಡ್ ಸ್ಟಾರ್ಟ್ಸ್ ಬಾಯ್ಲಿಂಗ್. ಸೊ ಯಾವ ಪರ್ಟಿಕ್ಯುಲರ್ ಟೆಂಪರೇಚರಲ್ಲಿ, ನಾವಿಲ್ಲಿ ವಾಟರ್ ತಗೊಂಡದಲ್ಲ, ಸೊ ನಾನು ವಾಟರ್ ಅಂತ ಹೇಳ್ತಾನೆ, ದ ಟೆಂಪರೇಚರ್ ಅಟ್ ವಿಚ್ ವಾಟರ್ ಸ್ಟಾರ್ಟ್ಸ್ ಬಾಯ್ಲಿಂಗ್. ಸೊ ನಮಗೆ ಗೊತ್ತುಂಟು ವಾಟರ್ ಯಾವಾಗಲೂ 100 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಏನಾಗ್ತದೆ? ಬಾಯ್ಲ್ ಆಗಲಿಕ್ಕೆ ಶುರುವಾಗ್ತದೆ. ಬಾಯ್ಲ್ ಆಗಲಿಕ್ಕೆ ಶುರುವಾಗೋದಂದ್ರೆ ಏನು? ಲಿಕ್ವಿಡಿಂದ ನೆಕ್ಸ್ಟ್ ಎಲ್ಲ ಆ ಟೆಂಪರೇಚರಲ್ಲಿ ಅದು ವೇಪರೈಸೇಷನ್ ಶುರುವಾಗ್ತದೆ. ಆ ಪರ್ಟಿಕ್ಯುಲರ್ ಟೆಂಪರೇಚರಲ್ಲಿ ಏನು ವಾಟರ್ ಬಾಯ್ಲ್ ಆಗಲಿಕ್ಕೆ ಶುರುವಾಗ್ತದೆ. ಸೊ ಆ 100 ಡಿಗ್ರಿ ಸೆಲ್ಸಿಯಸ್ ಈಸ್ ಅ ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್. ಒನ್ ಮೋರ್ ಡೆಫಿನೇಷನ್ ಇನ್ ಟರ್ಮ್ಸ್ ಆಫ್ ಇಕ್ವಿಲಿಬ್ರಿಯಮ್, ಬಾಯ್ಲಿಂಗ್ ಪಾಯಿಂಟ್ ಇಟ್ ಈಸ್ ಅ ಟೆಂಪರೇಚರ್ ಆಟ್ ವಿಚ್ liquid and gaseous phase of a pure substance coexist at equilibrium. ಅರ್ಥ ಆಯ್ತಾ? ಬಾಯ್ಲಿಂಗ್ ಪಾಯಿಂಟ್ ಅಂತ ಹೇಳಿದ್ರೆ ಲಿಕ್ವಿಡ್ ಮತ್ತು ವೇಪರ್ ಅಥವಾ ಗ್ಯಾಸಿಯಸ್ ಸ್ಟೇಟಲ್ಲಿರುವಂಥ ಸಬ್ಸ್ಟೆನ್ಸ್, ಪ್ಯೂರ್ ಸಬ್ಸ್ಟೆನ್ಸ್ ಇಕ್ವಿಲಿಬ್ರಿಯಮಲ್ಲಿ ಇರಬೇಕು. ಅಥವಾ ಬಾಯ್ಲಿಂಗ್ ಪಾಯಿಂಟ್ ಇಟ್ ಈಸ್ ಅ ಟೆಂಪರೇಚರ್ ಅಟ್ ವಿಚ್ the liquid and gaseous forms of pure substance
coexist at equilibrium. ಅರ್ಥ ಆಗ್ತಾ ಉಂಟಾ? ಸೊ ದಟ್ is boiling point. Okay, so this is a second type under physical equilibrium. Next one, the last type is solid to vapor equilibrium. Solid ಇಂದ ವೇಪರಿಗೆ. ಇಲ್ಲಿ ನೋಡಿ, ಸಾಲಿಡ್ ಇಂದ ವೇಪರ್ ಅಂತ ಹೇಳಿದ್ರೆ ಘನ ಸ್ಥಿತಿಯಿಂದ ಡೈರೆಕ್ಟ್ ಅನಿಲ ಸ್ಥಿತಿಗೆ, ಲಿಕ್ವಿಡ್ ಸ್ಟೇಟ್ಗೆ ಹೋಗ್ಲಿಕ್ಕಿಲ್ಲ. ದ್ರವ ಸ್ಥಿತಿಗೆ ಹೋಗದೆ ಘನ ಪದಾರ್ಥ ಇದ್ದದ್ದು ಅನಿಲ ಸ್ಥಿತಿಗೆ. ಸಾಲಿಡ್ ಟು ಗ್ಯಾಸ್, ಸಾಲಿಡ್ ಟು ವೇಪರ್. ಈ ಪ್ರೋಸೆಸ್ಸನ್ನು ಸಬ್ಲಿಮೇಷನ್ ಅಂತ ಹೇಳ್ತೇವೆ. ಸಬ್ಲಿಮೇಷನ್, ಇಟ್ ಇಸ್ ಕಾಲ್ಡ್ sublimation. Okay, what is sublimation? Conversion from the solid state to gaseous state, which is known as sublimation. Now I'll take example of solid form of iodine. Iodine ಕೇಳಿರ್ಬೋದು ನೀವು, I2 ಅಂತ ಬರಿತೇವೆ ನಾವು. I2, the symbol capital letter I. If I write I2, then it is a molecule. Iodine molecule ಅಂತ ಆಯಿತು. ಸೊ ಅಯೋಡಿನ್ ಸಾಲಿಡ್ ಫಾರ್ಮಲ್ಲಿರುವಂಥ ಅಯೋಡಿನನ್ನು ತಗೊಳ್ಬೇಕು. ಇಲ್ಲಿ ಕೂಡ ಹಾಗೆ ನಾನೇನು ಮಾಡ್ತೇನೆ ಅಂತ ಹೇಳಿದ್ರೆ, ಒಂದು ಗ್ಲಾಸ್ ಕಂಟೈನರ್ ವಿಚ್ ಇಸ್ ಅ ಕ್ಲೋಸ್ಡ್ ಕಂಟೈನರ್. ಸೊ ಒಂದು ತಿಳ್ಕೊಳ್ಳಿ, ಇಕ್ವಿಲಿಬ್ರಿಯಮ್ ಎಕ್ಸಿಸ್ಟ್ ಆಗಬೇಕಾದ್ರೆ, ಅಟೈನ್ ಆಗಬೇಕಾದ್ರೆ ವಿ ಶುಡ್ ಟೇಕ್ ಕ್ಲೋಸ್ಡ್ ಸಿಸ್ಟಮ್. ಕ್ಲೋಸ್ಡ್ ಸಿಸ್ಟಮ್ ಅಂದ್ರೇನು? ಈಗ ಇಲ್ಲಿ ನೋಡಿ, ಗ್ಲಾಸ್ ಬಾಕ್ಸ್, ಅದನ್ನು ಕ್ಲೋಸ್ ಮಾಡಿರಬೇಕು. ಇದನ್ನು ಓಪನ್ ಆಗಿ ಇರ್ತಿದ್ರೆ ಏನಾಗ್ತಿತ್ತು ಹೇಳಿ, ಇಲ್ಲಿ ವೇಪರ್ಸ್ ಎಲ್ಲ ಕಲೆಕ್ಟ್ ಆದು ಅಟ್ಮಾಸ್ಫಿಯರಿಗೆ ಹೋಗ್ತದೆ. ಸೊ ಆ ಡ್ರಾಪ್ಲೆಟ್ಸ್ ಎಲ್ಲ ಕೂಲ್ ಆಗಬೇಕಂತ ಹೇಳಿದ್ರೆ ಟೈಮ್ ತಗೊಳ್ತದೆ. ಸೊ ಅಲ್ಲಿ ಇಕ್ವಿಲಿಬ್ರಿಯಮ್ ಎಸ್ಟಾಬ್ಲಿಷ್ ಆಗೋದಿಲ್ಲ. ಇಕ್ವಿಲಿಬ್ರಿಯಮ್ ಅಂದ್ರೇನು? ಎರಡೂ ಪ್ರೋಸೆಸ್ಗಳು, ಅಪೋಸಿಟ್ ಪ್ರೋಸೆಸ್ಗಳು ಒಂದೇ ಥರ ಬ್ಯಾಲೆನ್ಸ್ ಆಗಬೇಕು. ಆ ಸ್ಥಿತಿಗೆ ಇಕ್ವಿಲಿಬ್ರಿಯಮ್ ಹೇಳುದು. ಅರ್ಥ ಆಗ್ತಾ ಉಂಟಾ? ಈಗ ದಿಸ್ ಇಸ್ ಸಾಲಿಡ್ ಅಯೋಡಿನ್. ಸಾಲಿಡ್ ಫಾರ್ಮ್ ಆಫ್ ಅಯೋಡಿನನ್ನು ತಗೊಂಡು, ಸ್ಯಾಂಪಲ್ ತಗೊಂಡು ಅದನ್ನು ಕ್ಲೋಸ್ಡ್ ಕಂಟೈನರಲ್ಲಿ ಅಂದರೆ ಗ್ಲಾಸ್ ಕಂಟೈನರಲ್ಲಿ ಇಟ್ಟಾಗ ಯು ಕ್ಯಾನ್ ಒಬ್ಸರ್ವ್ ದ ವೆಸಲ್ ಅಥವಾ ಆ ಸರ್ಫೇಸ್, ಗ್ಲಾಸ್ ವೆಸಲನ್ನು ನೋಡಿದರೆ ಸ್ವಲ್ಪ ಹೊತ್ತಾದ್ಮೇಲೆ ಏನಾಗ್ತದೆ ಅಂತ ಹೇಳಿದ್ರೆ ಇಲ್ಲೆಲ್ಲ ವೈಲೆಟ್ ಕಲರ್ ಡಿಪಾಸಿಟ್ ಆಗಿರ್ತದೆ. ವೈಲೆಟ್, ಅರ್ಥ ಆಯ್ತಾ? ಅದು ಯಾಕಂತ ಹೇಳಿದ್ರೆ ಈ ಸಾಲಿಡ್ ಅಯೋಡಿನ್ ಸಬ್ಲೈಮ್ ಆಗೋದಂದ್ರೇನು? ಡೈರೆಕ್ಟ್ ವೇಪರ್ಸ್ ಆಗಿ ಕನ್ವರ್ಟ್ ಆಗೋದು, ಲಿಕ್ವಿಡ್ ಸ್ಟೇಟಿಗೆ ಹೋಗೋದು, ಮೆಲ್ಟ್ ಆಗೋದಿಲ್ಲ. ಅದು ಯಾವುದು? ಸಾಲಿಡ್ ಫಾರ್ಮ್ ಆಫ್ ಅಯೋಡಿನ್. ಅವು ಏನಾಗ್ತದೆ ಅಂತ ಹೇಳಿದ್ರೆ ಡೈರೆಕ್ಟ್ ಗೇಷಿಯಸ್ ಸ್ಟೇಟಿಗೆ ಹೋಗುವ ಕಾರಣ ಇಲ್ಲಿ ಗ್ಲಾಸ್ ವೆಸಲಲ್ಲಿ ನಿಮಗೆ ವೈಲೆಟ್ ಕಲರ್ ಕಾಣ್ತದೆ. ವೈಲೆಟ್ ಕಲರ್. ಸೊ ಸ್ವಲ್ಪ ಟೈಮ್ ಆದಾಗ ಆ ಇಂಟೆನ್ಸಿಟಿ ಇನ್ನೂ ಡಾರ್ಕ್ ಆಗ್ತದೆ, ಕಲರ್ ಇನ್ನೂ ಡಾರ್ಕ್ ಆಗ್ತದೆ. ಇನ್ನು ಸ್ವಲ್ಪ ಹೊತ್ತಾದಮೇಲೆ ಕಲರ್ ಸ್ವಲ್ಪ ಡಲ್ ಆಗ್ತದೆ, ಮತ್ತೆ ಚೇಂಜಸ್ ಆಗೋದಿಲ್ಲ. ಇನಿಷಿಯಲಿ ಸಾಲಿಡ್ ಅಯೋಡಿನ್ ಸ್ಯಾಂಪಲ್ ನಾವು ತಗೊಂಡು ಗ್ಲಾಸ್ ಕಂಟೈನರ್ ಒಳಗೆ ಇಟ್ಟ ಮೇಲೆ ಏನಾಗ್ತದೆ, ಇದರ ಸರ್ಫೇಸಲ್ಲಿ ವೈಲೆಟ್ ಕಲರ್ ಡಿಪಾಸಿಟ್ ಆಗಲಿಕ್ಕೆ ಶುರುವಾಗ್ತದೆ. ವೈಲೆಟ್ ಕಲರ್ ವೇಪರ್ಸ್ ಅದು. ನೆಕ್ಸ್ಟ್ ಸ್ವಲ್ಪ ಹೊತ್ತಾದಮೇಲೆ ಅದರ ಇಂಟೆನ್ಸಿಟಿ, ಬ್ರೈಟ್ನೆಸ್ ಜಾಸ್ತಿ ಆಗ್ತದೆ, ಇನ್ನೂ ಜಾಸ್ತಿ ವೈಲೆಟ್ ಕಾಣ್ತದೆ ನಿಮಗೆ. ಸ್ವಲ್ಪ ಹೊತ್ತಾದಮೇಲೆ ಇನ್ನೂ ಡಲ್ ಆಗ್ತದೆ. ಸೊ ಆಫ್ಟರ್ ಸಮ್ ಟೈಮ್ಸ್ ದ ಕಲರ್ ರಿಮೇನ್ಸ್ ಕಾನ್ಸ್ಟೆಂಟ್. ಮತ್ತೆ ಚೇಂಜಸ್ ಆಗೋದಿಲ್ಲ. ಬ್ರೈಟ್ನೆಸ್ ತುಂಬ ಬ್ರೈಟ್ ಕೂಡ ಆಗೋದಿಲ್ಲ, ಡಲ್ ಕೂಡ ಆಗೋದಿಲ್ಲ. ಆ ಕಲರ್ ಹಾಗೆ ಇರ್ತದೆ. ಇಂಟೆನ್ಸಿಟಿ ರಿಮೇನ್ಸ್ ಕಾನ್ಸ್ಟೆಂಟ್. ಅಂದರೆ ಅಲ್ಲಿ ಇಕ್ವಿಲಿಬ್ರಿಯಮ್ ಎಕ್ಸಿಸ್ಟ್ ಆಯಿತು ಅಂತ ಅರ್ಥ ಆಯ್ತಾ? ಸೊ ಯಾವುದರ ಮಿಡ್ಲಲ್ಲಿ? ಅಯೋಡಿನ್ ಇನ್ ಸಾಲಿಡ್ ಸ್ಟೇಟ್ ಈಸ್ ಇನ್ ಇಕ್ವಿಲಿಬ್ರಿಯಮ್ ವಿತ್ ಅಯೋಡಿನ್ ಇನ್ ಗೇಷಿಯಸ್ ಸ್ಟೇಟ್. ಅರ್ಥ ಆಯ್ತಾ? ಸೊ ಇಲ್ಲಿ ಲಿಕ್ವಿಡ್ ಸ್ಟೇಟಿಗೆ ಹೋಗ್ಲಿಕ್ಕಿಲ್ಲ, ಡೈರೆಕ್ಟ್ ಸಾಲಿಡ್ ಮತ್ತು ಗೇಷಿಯಸ್ ಸಬ್ಸ್ಟೆನ್ಸ್ ಯಾವುದು? ಅಯೋಡಿನ್. ಗೇಷಿಯಸ್ ಸಬ್ಸ್ಟೆನ್ಸ್ನ ಮಿಡ್ಲಲ್ಲಿ ಇಕ್ವಿಲಿಬ್ರಿಯಮ್ ಎಕ್ಸಿಸ್ಟ್ ಆಗೋದು. ದಟ್ ಈಸ್ ಸಾಲಿಡ್ ಟು ವೇಪರ್ ಇಕ್ವಿಲಿಬ್ರಿಯಮ್. ಸೊ ದಿಸ್ ಇಸ್ ಅಬೌಟ್ ಫಿಸಿಕಲ್ ಇಕ್ವಿಲಿಬ್ರಿಯಮ್. ಸೊ ಇಕ್ವಿಲಿಬ್ರಿಯಮ್ ಅಲ್ಲಿ ಮೇಯ್ನ್ ಆಗಿ 3 ಟೈಪ್ಸ್. ಇಕ್ವಿಲಿಬ್ರಿಯಮ್ ಅಂದ್ರೇನು? ವಾಟ್ ಈಸ್ ಇಕ್ವಿಲಿಬ್ರಿಯಮ್? ವಾಟ್ ಈಸ್ ದ ಡೆಫಿನೇಷನ್? ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ equilibrium, it is a state or a condition of a system where the rates of
ಟೂ ಅಪೋಸಿಂಗ್ ಪ್ರೋಸೆಸ್ ಬ್ಯಾಲೆನ್ಸ್ ಈಚ್ ಅದರ್. ಇದು ನಿಮಗೆ ಕರೆಕ್ಟ್ ಅರ್ಥ ಆಗಬೇಕು. ಸೊ ಇಕ್ವಿಲಿಬ್ರಿಯಮ್ ಅಂತ ಹೇಳಿದ್ರೆ ಎರಡು ಅಪೋಸಿಟ್ ವಿರುದ್ಧ ಕ್ರಿಯೆಗಳ ಅವುಗಳು ಬ್ಯಾಲೆನ್ಸ್ ಆಗುವಾಗ, ಈಕ್ವಲ್ ಆಗುವಾಗ ಅಲ್ಲಿ ಆ ಸ್ಥಿತಿಯನ್ನು ಇಕ್ವಿಲಿಬ್ರಿಯಮ್ ಅಂತ ಹೇಳೋದು. ಅರ್ಥ ಆಗ್ತದಾ? ಅದರಲ್ಲಿ 3 ಟೈಪ್ಸ್ ಯಾವುದೆಲ್ಲ? ಫಿಸಿಕಲ್ ಇಕ್ವಿಲಿಬ್ರಿಯಮ್, ಕೆಮಿಕಲ್ ಇಕ್ವಿಲಿಬ್ರಿಯಮ್ ಆ್ಯಂಡ್ ಅಯಾನಿಕ್ ಇಕ್ವಿಲಿಬ್ರಿಯಮ್. ಸೊ ಫಿಸಿಕಲ್ ಇಕ್ವಿಲಿಬ್ರಿಯಮ್ ಅಂದ್ರೇನು? ಫಿಸಿಕಲ್ ಪ್ರೋಸೆಸ್ಸಲ್ಲಿ ಫೇಸ್ ಟ್ರಾನ್ಸ್ಫಾರ್ಮೇಷನ್ ಎಲ್ಲೆಲ್ಲಿ ಆಗ್ತದೆ, ಸಾಲಿಡಿಂದ ಲಿಕ್ವಿಡಿಗೆ ಭೌತ ಸ್ಥಿತಿ ಚೇಂಜ್ ಆಗುವಾಗ ಅಲ್ಲಿ ಇಕ್ವಿಲಿಬ್ರಿಯಮ್ ಹೇಗೆ ಎಸ್ಟಾಬ್ಲಿಷ್ ಆಗ್ತದೆ, ಲಿಕ್ವಿಡಿಂದ ಗೇಷಿಯಸ್ ಸ್ಟೇಟ್ಗೆ ಏನು ಫೇಸ್ ಟ್ರಾನ್ಸ್ಫಾರ್ಮೇಷನ್ ಆಗುವಾಗ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಇಕ್ವಿಲಿಬ್ರಿಯಮ್. ಆಮೇಲೆ ಸಾಲಿಡಿಂದ ಗೇಷಿಯಸ್ ಸ್ಟೇಟಿಗೆ ಹೋಗುವಾಗ ಅಲ್ಲಿ ಹೇಗೆ ಇಕ್ವಿಲಿಬ್ರಿಯಮ್ ಎಸ್ಟಾಬ್ಲಿಷ್ ಆಗ್ತದೆ. ದಟ್ ಈಸ್ ಅಬೌಟ್ ದ ಕಾನ್ಸೆಪ್ಟ್. ಓಕೆ, ಸೊ ಒನ್ ಥಿಂಗ್ ಯು ರಿಮೆಂಬರ್, ಇಕ್ವಿಲಿಬ್ರಿಯಮ್ ಅನ್ನುವಂಥದ್ದು ಇಟ್ ಈಸ್ ಆಲ್ವೇಸ್ ಡೈನಾಮಿಕ್ ಇನ್ ನೇಚರ್. ಅರ್ಥ ಮಾಡ್ಕೊಳ್ಳಿ, ಇಟ್ ಈಸ್ ನಾಟ್ ಸ್ಟ್ಯಾಟಿಕ್, ಇಸಂಟ್ ಇಟ್? ಲಾಸ್ಟ್ ಕ್ಲಾಸಲ್ಲಿ ಹೇಳಿದಾನೆ, ಇಕ್ವಿಲಿಬ್ರಿಯಮ್ ನಮಗೆ ನೋಡುವಾಗ ಏನಾಗ್ತದೆ, ಆ ಪ್ರೋಸೆಸ್ ನಿಂತ ಹಾಗೆ ಕಾಣ್ತದೆ. ದಟ್ ಮೀನ್ಸ್ ಇಟ್ ಈಸ್ ನಾಟ್ ಅ ಸ್ಟ್ಯಾಟಿಕ್ ಇಕ್ವಿಲಿಬ್ರಿಯಮ್, ಅಲ್ಲಿ ಮೂವ್ಮೆಂಟ್ ಆಗ್ತಾ ಇರ್ತದೆ. ಈಗ ಇಲ್ಲಿ ಕೂಡ ಹಾಗೆ ನಾವೇನು ಹೇಳ್ಬೋದು, ಮರ್ಕ್ಯುರಿ ಲೆವೆಲ್ ಕಾನ್ಸ್ಟೆಂಟ್ ನಿಂತಿತು ಅಂತ ಅಂದರೆ ಇಲ್ಲಿ ಪ್ರೋಸೆಸ್ ನಿಲ್ಲಿಲ್ಲ. ಅಲ್ಲಿ ಏನಾಗ್ತದೆ, ಎರಡು ಪ್ರೋಸೆಸ್ಗಳು ಇವಾಪರೇಷನ್ ಮತ್ತು ಕಂಡೆನ್ಸೇಷನ್ ಆಗ್ತಾ ಇರ್ತದೆ. ನಮಗೆ ಗೊತ್ತಾಗೋದಿಲ್ಲ, ಆ ಪ್ರೋಸೆಸ್ಗಳು ಕಂಟಿನ್ಯೂಸ್ ಆಗಿ ಆಗ್ತಾ ಇರ್ತದೆ. ಬಟ್ ಅವುಗಳ ಏನು ರೇಟ್ ಅಥವಾ ಪ್ರಮಾಣ ಇರ್ಬೋದು ಒಂದೇ ಥರ ಇರ್ತದೆ. ಅರ್ಥ ಆಯ್ತಾ? ಸೊ ಆ ಕಂಡೀಷನನ್ನು ಇಕ್ವಿಲಿಬ್ರಿಯಮ್ ಹೇಳೋದು. ಸೊ ಇಕ್ವಿಲಿಬ್ರಿಯಮ್ ಅನ್ನುವಂಥದ್ದು ಇಟ್ ಈಸ್ ಅ ಡೈನಾಮಿಕಲ್ಲಿ ಮೂವ್ಮೆಂಟ್ ಇರ್ತದೆ, ಇಟ್ ಈಸ್ ನಾಟ್ ಸ್ಟೇಷನರಿ. ಓಕೆ.